ಪಕ್ಕದ ಮನೆ ಡೇನಿಯಲ್ ಹೆಂಡತಿ ಮೇರಿಗೂ ಮಧ್ಯೆ ಇರುವ ಅಕ್ರಮ ಸಂಬಂಧವನ್ನ ಊರೆಲ್ಲ ದೊಡ್ಡ ಮನಸ್ಸಿನಿಂದ ಅರ್ಥ ಮಾಡ್ಕೋಬೇಕಾಗಿ ವಿನಂತಿ. ನನ್ನ ಹೆಂಡತಿ ಹೆಸರು ಬರ್ದವ್ರ ಆ ಗೋಡೆ ಮೇಲೆ. ಅಕ್ರಮ ಸಂಬಂಧ ಇಟ್ಕೊಂಡವಳ ಅವಳು. ಅವಳನ್ನ ಸಾಯಿಸ್ಬಿಡ್ತೀನಿ ಅಣ್ಣ, ಅವಳನ್ನ ಸಾಯಿಸ್ಬಿಡ್ತೀನಿ. ನನ್ನ ಕೈಯಲ್ಲಿ ಸತ್ಲು ಅವಳು. ಅವನ್ ಶವ ನೋಡ್ತಿದ್ರೆ ನನ್ ಗುಂಡ್ಗೆನೆ ಹೊಡೆದೋಗ್ತಿದೆ ಕಣೋ. ನೆನ್ನೆ ತನಕ ನಮ್ ಜೊತೆನೇ ಇದ್ದವನು ಇವತ್ತಿನ ದಿನ ಶವ ಕಾಣ್ತಿದ್ರೆ ತುಂಬಾ ನೋವಾಗ್ತಿದೆ ಕೃಷ್ಣ. ಯಾವನ ಗೋಡೆ ಮೇಲೆ ಬರೆಯೋದಂದ್ರೇನು, ಇವನು ವಿಷಯ ಕೂಡ ಸಾಯೋದಂದ್ರೇನು? ಏನು ಗುರ್ಜಾ ಇದು? ನನ್ನ ತಲೆನೇ ಓಡ್ತಾ ಇಲ್ಲ. ಆ ನನ್ನ ಮಗ ಯಾರಂತ ಗೊತ್ತಾಗ್ಲಿ, ಅವನಿಗೂ ಇದೇ ಗತಿ ಕಾಣಿಸ್ತೀನಿ. ಜಾಗ ಬಿಡಿ, ದಾರಿ ಬಿಡಿ, ಬನ್ರಿ ಸೈಡ್ಗೆ. ಏನ್ ಎಲ್ಲರನ್ನ ತೊಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ಯಾ? ನಾವಿಲ್ಲಿ ನಿಂತು ನೋಡ್ತಾ ಇಲ್ವಾ? ನೀನು ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ಕೋ. ಬಾ ಹಿಂದಕ್ಕೆ. ಕಾಸಿರಾಜ್ ಅವ್ರೆ, ಏನ್ರಿ ಇದು ಸೌಂಡು? ನೀರಲ್ಲೇ ಹಲ್ಲು ಉದುರ್ತಾ? ಯೋ ಯಪ್ಪ, ಯಾವಳವಳು ಅಲ್ಲುದ್ರಂಗ್ ಕೊಡ್ತಿದ್ದು? ಹೊಸದಾಗಿ ಜಾಯ್ನ್ ಆಗಿರೋ SI. SI ಯಾವ ಬಂದ್ಲು? ಬಂದು ಒಂದ್ ವಾರ ಆಯ್ತು. ಯೋ ತಗೊಳ್ಳಿ ಮೇಡಮ್. ಹೊಲಿ, ಈ ಸಾರಿ ನಮ್ಮೂರಿಗೆ ಲೇಡಿ SI ಬಂದಿದ್ದಾಳೆ ಕಣೋ. ಆಳು ಕೂಡ ಒಳ್ಳೆ ಬಾಳೆ ದಿಂಡಿನ ಹಾಕಿದಾಳೆ. 100 ರೂಪಾಯಿ ಕೊಡ್ಬೋದು. ಮುಂದ್ಗಡೆಯಿಂದ ನೋಡ್ತಾ ಇದ್ದೀರಾ ರಾಜವ್ರೆ? ಮುಂದೆಯಿಂದ ಎಲ್ಲಿ, ನಾನು ಹಿಂದೆಯಿಂದ ನೋಡ್ದೆ. ಹಂಗಾದ್ರೆ ರಾಜವ್ರು ಹೊಗಳಿದ್ರು ಅಂತ ಒಂದ್ ಮಾತು ಹೇಳ್ಬರ್ತೇನ್ರಿ. ನಿಂತ್ಕೊಳ್ಳೋ, ಅವಳು ಮೊದ್ಲೇ ತಿಕ್ಲಿ ತರ ಆಡ್ತಾಳೆ. ಬರ್ತಿದ್ದಾಗೆ ಕಿಟ್ಟಿಗೊಂದ್ ಬಿಟ್ಲು. ಸೌಂಡ್ ಅದೇನಾ? ಮೊದ್ಲೇ ಹೇಳಿ ಬದುಕಿಸ್ಬಿಟ್ರಿ ಬಿಡಿ. ನಾನಿ ಬೇಗ ಬರೋ. ಸ್ವಲ್ಪ ಹಿಂದೆ ನಿಂತ್ಕೊಳ್ರೋ. ವಾಸು, ಯಾವಾಗ ಹೇಳ್ರಿ, ಯಾವಾಗ ಬರ್ತೀಯೋ? ಸಾರಿ ಸರ್, ಸಾರಿ. ಮೇಡಮ್ ಬಂದು ಎಷ್ಟೊತ್ತಾಯ್ತು? ಯಾರದು? ನಮ್ಮೂರ್ ಫೋಟೋಗ್ರಾಫರ್ ಮೇಡಮ್. ಬೇಗ ತೆಗಿಯಕ್ಕೆ ಹೇಳು. ಎಲ್ಲ ಆಂಗಲ್ ಇಂದ ಕರೆಕ್ಟ್ ಆಗಿ ತೆಗಿತೀನಿ. ಈ ಡಬ್ಬಿ ಸಿಕ್ತು ಮೇಡಮ್. ಬುದ್ಧಿ ಇದ್ಯಾ? ಎವಿಡೆನ್ಸ್ ನ ಹೀಗ್ ತರ್ತಾರ? ಬಟ್ಟೆಲ್ ಹಿಡ್ಕೊಂಡ್ ಹೋಗ. ಓಕೆ ಮೇಡಮ್. ಈ ಹೆಂಗಸಿನ ಕಡೆಯವ್ರು ಯಾರು? ನಾನೇನಮ್ಮ. ನೀನ್ ಯಾರು? ಇವಳು ಗಂಡನಮ್ಮ. ಕಡೆ ಸಲ ಯಾವಾಗ ನೋಡ್ದೆ? ರಾತ್ರಿ ಊಟ ಮಾಡಿ ಹೊಲಕ್ ನೀರು ಹಾಯ್ಸಕ್ಕೆ ಅಂತ ಹೋಗಿದ್ದಮ್ಮ. ಬೆಳಿಗ್ಗೆ ಬಂದಾಗ ಊರಿನ ಸೆಂಟ್ರಲ್ಲಿ ಇವಳ ಹೆಸರು ಇವನ ಹೆಸರು ಬರ್ದಿತ್ತಮ್ಮ. ಕೋಪ್ತಲ್ಲಿ ಸಾಯಿಸೋಣ ಅಂತ ಮನೆಗೆ ಹೋದ್ರೆ ಇವರಿಬ್ರು ಇಲ್ಲಿ ಸತ್ತಿದ್ದಾರೆ ಅಂತ ವಿಷಯ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಮ್ಮ. ಅಯ್ಯಪ್ಪ ಮೇಡಮ್, ಇವ್ರ ಹತ್ರ ಸ್ಟೇಟ್ಮೆಂಟ್ ಬರ್ಸ್ಕೊ. ಅಗತ್ಯ ಇದ್ರೆ ಸ್ಟೇಷನ್ ಬರ್ಬೇಕಾಗತ್ತೆ. ಹಾಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ನನಗೆ ಕೆಲವು ಅನುಮಾನಗಳಿದೆ. ಪೋಸ್ಟ್ ಮಾರ್ಟಮ್ ಯಾಕೆ ಮೇಡಮ್? ನಮ್ಮ ಹುಡುಗನ ಶವ ತಗೊಂಡೋಗಿ ಕಣ್ಣು ಕಿಡ್ನಿನ ಕಿತ್ಕೊಂಡ್ಬಿಡ್ತೀರಾ? ಅದಕ್ಕೆ ಒಪ್ಕೊಳ್ಳಲ್ಲ. ಏಯ್, ನೀನ್ ಯಾರು? ಪೊಲೀಸ್ ಏನ್ ಮಾಡ್ಬೇಕು ಅಂತ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಡ್ಯೂಟಿ ಗಡ್ಡ ಬರ್ದೆ ಮರ್ಯಾದೆಯಿಂದ ಹಿಂದೆ ಹೋಗಿ ನಿಂತ್ಕೊ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹೊಡಿತ್ಯಾ? ಅರೆಸ್ಟ್ ಮಾಡ್ತೀಯಾ? ಗುರುಜಾ ಇರಾ ನೋಡಿ ಮೇಡಮ್, ಇದಕ್ ಮೊದಲು ನಮ್ಮೂರಲ್ಲಿ ಈ ತರ ಏನು ನಡೆದಿಲ್ಲ.
ಇಲ್ಲಿ ನೀವೇನೇ ಮಾಡೋದಿದ್ರು ನಮ್ಮ ಪ್ರಕಾಶ್ ಬಾಬು ಅವ್ರಿಗೊಂದು ಮಾತು ಹೇಳಿ ಮಾಡಿದ್ರೆ ಒಳ್ಳೇದು. ಪ್ರಕಾಶ್ ಬಾಬುನ ಅವನ್ ಯಾರು? ಮೇಡಮ್, ಪ್ರಕಾಶ್ ಬಾಬು ಅಂದ್ರೆ ನಮ್ಮೂರ್ ಜಮೀನ್ದಾರರು ಮೇಡಮ್. ಅವ್ರಿಗೆ ಗೊತ್ತಿಲ್ಲದೆ ಈ ಊರಿಂದ ಒಂದು ನೊಣನೂ ತೊಗೊಂಡೋಗಕ್ಕಾಗಲ್ಲ. ಅವ್ರ ಮಾತೆ ಈ ಊರಿಗೆ ವೇದವಾಕ್ಯ ಮೇಡಮ್. ಸತ್ತು ಬದುಕಿದೆಯಾ ನನ್ನ ಮಗನೇ? ನಗಬೇಡ ನಗಬೇಡ ನಗಬೇಡ. ಪಾಂಡವರು ಸಂಪಾದಿಸಿದ್ದೆಲ್ಲ ಕೌರವರ ಕಾರ್ಯಗಳಿಗೆ ಸರಿ ಹೋದಂಗೆ ತಾತ ಸಂಪಾದಿಸಿದ್ದೆಲ್ಲ ಉಳಿಸೋದಕ್ಕೆ ಈ ಊರಿಗೇನೋ ಕೊಟ್ಟೆ. ನನಗೇನು ಕೊಟ್ಟೆ? ಯಾವಾಗ ಕುಸಿದ್ ಬೀಳುತ್ತೋ ಅಂತ ಗೊತ್ತಿಲ್ದಿರೋ ಈ ಬಂಗ್ಲೆ, ಯಾವಾಗ ನಿಂತೋಗುತ್ತೋ ಅಂತ ಗೊತ್ತಿಲ್ದಿರೋ ಕಾರು. ಹಾರಗಳು ನಿನಗೆ, ದಾರಗಳು ನನಗೆ. ಇವತ್ತು ಮತ್ತೆ ತುಂಬ ಹೊಡೆದ್ಬಿಟ್ಟೆ ಅನ್ಸುತ್ತೆ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಆರ್ತಿ ತಗೊಳ್ಳಿ. ನಿನಗೆಷ್ಟು ಸತಿ ಹೇಳಬೇಕು ನಾನು ದೇವ್ರನ್ನ ನಂಬಲ್ಲ ಅಂತ? ಏಯ್, ಗಾಡಿ ತೆಗಿಯೋ. ಯಜಮಾನ್ರೆ, ನಾನು ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ಟ. ನಿಮ್ಗೆ ನಾನಿದ್ದೀನಿಮ್ಮ. ನಮಸ್ತೆ. ನನ್ನ ಹೆಸರು ಮಾಯಾ. ಈ ಊರಿಗೆ ಹೊಸದಾಗಿ ಬಂದಿರೋ SI. ನನಗೆ ಗೊತ್ತಿಲ್ಲದೇನೆ ಪೋಸ್ಟಿಂಗ್ ಆಗಿದೆ ಅನ್ಕೊಂಡಿದ್ಯಾ? ಅದಾಗಲ್ಲ. ಈ ಸಾವಿನ ಬಗ್ಗೆ ನನಗೆ ಕೆಲವು ಅನುಮಾನಗಳಿದೆ. ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತಿದ್ರೆ ನೀವು ಬರೋವರೆಗೂ ಕಾಯ್ಬೇಕು ಅಂತ ಹೇಳಿದ್ರು. ನಮ್ಮೂರಲ್ಲಿ ಬದುಕಿರೋ ಕೋಳಿನೂ ಮೇಕೆನೂ ಕಟ್ ಮಾಡ್ತೀವಿ, ಸತ್ತೋಗಿರೋ ಮನುಷ್ಯರನ್ನಲ್ಲ. ಯಾವನೋ ಗೋಡೆ ಮೇಲೆ ಏನೋ ಗೀಚ್ದ ಅಂದ ಮಾತ್ರಕ್ಕೆ ಆ ಅವಮಾನ ತಡ್ಕೊಳ್ದೆ ಕೀಟನಾಶಕ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಡೆದಿರೋದಿದೆ, ಇದನ್ನೇ ಬರ್ಕೋ.